ವೀಕ್ಷಕರೇ, ಇದು ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ತಾಲೂಕಿನ ಚೌಡೇದಾನಪುರ ಗ್ರಾಮದಲ್ಲಿ ನಾವಿಲ್ಲಿದ್ದೇವೆ. ಈ ಚೌಡೇದಾನಪುರ ಗ್ರಾಮದಲ್ಲಿ ನಿಜಶರಣ ಅಂಬಿಗರ ಚೌಡಯ್ಯನವರ ಐಕ್ಯ ಮಂಟಪವನ್ನು ಇವತ್ತು ನೀವು ಇಲ್ಲಿ ಈ ಅಂಬಿಗರ ಚೌಡಯ್ಯನವರ ಐಕ್ಯ ಮಂಟಪ 12ನೇ ಶತಮಾನದ ಬಸವಣ್ಣನವರ ಸಮಕಾಲೀನವರಾದಂಥ ಶರಣಶ್ರೀ ಅಂಬಿಗರ ಚೌಡಯ್ಯನವರು ಒಬ್ಬರು ವಚನಕಾರರು. ತಮ್ಮ ನೇರ ನಿಷ್ಠುರ ಮುಖಾಂತರ ವಚನಗಳನ್ನು ರಚಿಸಿ ಸಮಾಜದ ಅಂಕು ಡೊಂಕು ತಿದ್ದುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದಂಥ ಒಬ್ಬ ನಿಜಶರಣ ಅಂಬಿಗರ ಚೌಡಯ್ಯನವರ ಐಕ್ಯ ಮಂಟಪ ನೋಡಿದರೆ ನಿಜಕ್ಕೂ ಬೇಸರದ ಸಂಗತಿ ಅನ್ನಬಹುದು. ಯಾಕಂತಂದರೆ 32 ಕೋಟಿ ರೂಪಾಯಿಗಳನ್ನು ಅಂಬಿಗರ ಚೌಡಯ್ಯನವರ ಐಕ್ಯ ಮಂಟಪದ ಅಭಿವೃದ್ಧಿಗೆ ಸರ್ಕಾರ ಈ ಹಿಂದೆ ಯಾರೋ ಸಿದ್ದರಾಮಯ್ಯನವರು 2ನೇ ಬಾರಿ ಕಳೆದ ಬಾರಿ ಅಲ್ಲದೆ ಅದರ ಹಿಂದಲೇ ಬಾರಿ ಮುಖ್ಯಮಂತ್ರಿ ಆದ ಅವಧಿಯೊಳಗೆ ನೀರಾವರಿ ಇಲಾಖೆಯಿಂದ 32 ಕೋಟಿ ರೂಪಾಯಿಯನ್ನು ಎತ್ತರ ಪ್ರಮಾಣದಲ್ಲಿ ನಿಜಶರಣ ಅಂಬಿಗರ ಚೌಡಯ್ಯನವರ ಐಕ್ಯ ಮಂಟಪ ಅಭಿವೃದ್ಧಿಗೆ ಎಂದು ಹಣ ಬಿಡುಗಡೆ ಮಾಡಿರ್ತಾರೆ. ಆದರೆ ಇವತ್ತಿಗೂ ಇದು ಯಾವುದೇ ಕಾರಣಕ್ಕೂ ಇವತ್ತು ಐಕ್ಯ ಮಂಟಪ ಅಭಿವೃದ್ಧಿ ಆಗದೇ ಇರೋದು ನಿಜಕ್ಕೂ ವಿಷಾದದ ಸಂಗತಿ. ಇದನ್ನು ಕೂಲಂಕುಷವಾಗಿ ಜನಪ್ರತಿನಿಧಿಗಳು, ಈ ಭಾಗದ ಶಾಸಕರು, ಮುಖ್ಯಮಂತ್ರಿಗಳು ಈ ಅಂಬಿಗರ ಚೌಡಯ್ಯನವರ ಐಕ್ಯ ಮಂಟಪದ ಬಗ್ಗೆ ಕಾಳಜಿಯನ್ನು ವಹಿಸಬೇಕು ಎಂಬುದು ಇಲ್ಲಿನ ಗ್ರಾಮಸ್ಥರ ಒತ್ತಾಯ ಕೂಡ ಭಾಳ ಆಗಿತ್ತು. ಹೀಗಾಗಿ ಇದುವರೆಗೂ ಸಹಿತ ಐಕ್ಯ ಮಂಟಪ ಅಭಿವೃದ್ಧಿಯಾಗಿಲ್ಲ. ಪ್ರತಿ ವರ್ಷವೂ ಮಳೆ ಬಂದರೆ ಸಾಕು. ಇವತ್ತು ಇದು ಮಳೆ ಈಗ ನೋಡಿ ಮಳೆಗಾಲದಲ್ಲಿ ಪ್ರವಾಹಕ್ಕೆ ತುತ್ತಾಗಿ ಈ ರೀತಿ ಸುತ್ತುವರೆದಿದೆ. ಇನ್ನೂ ಅದು ಪೂರ್ತಿ ಮುಳುಗಿರುತ್ತೆ. ಹೆಚ್ಚಿನ ಪ್ರಮಾಣದಲ್ಲಿ ನೀರು ಬಂದಾಗ ಪೂರ್ತಿ ಮುಳುಗಡೆ ಆಗುತ್ತೆ. ಹೀಗಾಗಿ ಆತನ ದರ್ಶನವನ್ನು ಮಾಡಲಿಕ್ಕೆ ಬಂದಂಥ ಎಷ್ಟೋ ಭಕ್ತರು ನಿರಾಯಾಸವಾಗಿ ವಾಪಸ್ ಮನೆಗೆ ಹೋಗ್ತಾ ಇರ್ತಾರೆ. ಹೀಗಾಗಿ ಇದನ್ನು ಸಹಿತ ಕೂಡಲ ಸಂಗಮದ ಮಾದರಿಯಲ್ಲಿ ಎತ್ತರ ಪ್ರಮಾಣದಲ್ಲಿ ಅಂಬಿಗರ ಚೌಡಯ್ಯನವರ ಐಕ್ಯ ಮಂಟಪವನ್ನು ಎತ್ತರ ಪ್ರಮಾಣದಲ್ಲಿ ಮಾಡಿದಾಗ ಮಾತ್ರ ಇದಕ್ಕೊಂದು ಅರ್ಥ ಬರುತ್ತೆ. ಈ ಗ್ರಾಮ ಚೌಡೇದಾನಪುರ ಒಂದು ಐತಿಹಾಸಿಕ ಇರತಕ್ಕಂಥ ಗ್ರಾಮ. ಈ ಗ್ರಾಮದಲ್ಲಿ ಮುಕ್ತೇಶ್ವರ ದೇವಸ್ಥಾನ, ಹೊನ್ನಮ್ಮ ದೇವಿ ದೇವಸ್ಥಾನ ಸೇರಿದಂತೆ ಅನೇಕ ದೇವಾಲಯಗಳು, ಮಠಗಳು ಇಲ್ಲೆಲ್ಲ ಇವೆ. ಇದೊಂದು ಪ್ರವಾಸಿ ತಾಣವನ್ನಾಗಿ ಜನ ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲಿ ಬರ್ತಾ ಇರ್ತಾರೆ. ಆದರೆ ಇವತ್ತು ಈ ಅಂಬಿಗರ ಚೌಡಯ್ಯನವರ ಐಕ್ಯ ಮಂಟಪ ಈ ರೀತಿ ಕಾಣ್ತಾ ಇರೋದು ನಿಜಕ್ಕೂ ಬೇಸರದ ಸಂಗತಿಯಾಗಿದೆ. ಇನ್ನು ಮುಂದಾದರೂ ಈ ಭಾಗದ ಶಾಸಕರಾಗಲಿ, ಜನಪ್ರತಿನಿಧಿಗಳಾಗಲಿ, ಸಂಬಂಧಪಟ್ಟಂಥ ಇಲಾಖೆಯ ಅಧಿಕಾರಿಗಳಾಗಲಿ, ಸಮಾಜದ ಮುಖಂಡರುಗಳಾಗಲಿ ಈ ಅಂಬಿಗರ ಚೌಡಯ್ಯನವರ ಐಕ್ಯ ಮಂಟಪ ಅಭಿವೃದ್ಧಿಗೋಸ್ಕರ ತಾವೆಲ್ಲರೂ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಬೇಕೆಂಬುದು ನಮ್ಮ ಆಶಯ. ಧನ್ಯವಾದಗಳು.